ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಸ್ವಲ್ಪ ನನಗೆ ಹುಷಾರಿರಲಿಲ್ಲ, ಹಾಗಾಗಿ ಇವಾಗ ರಿಕವರ್ ಆಗಿ ಈ ಒಂದು ವ್ಲಾಗ್ನ ಮಾಡ್ತಾಯಿದ್ದೀನಿ. ಇದು ನಾನು ಎಲ್ಲಿದ್ದೀನಿ ಅಂತ ಅಂದರೆ, ನನ್ನ ಪಕ್ಕದಲ್ಲಿ ಒಂದು ಕೃಷಿ ಇಲಾಖೆ ಇದೆಯಲ್ಲ, ಅದರೊಳಗಡೆ ನಾನು ಹೋಗಿದ್ದೆ. ಬಿಕಾಸ್ ಇದು ಯುಗಾದಿ ಹಬ್ಬದ ಹಿಂದಿನ ವಿಡಿಯೋ ಇದು. ನಾನು ಮಾವಿನ ಸೊಪ್ಪಲ್ಲಿ ಫ್ರೆಶ್ಶಾಗಿ ಚೆನ್ನಾಗಿ ಸಿಗುತ್ತೆ, ಅದಕ್ಕೋಸ್ಕರ ನಾನು ಅದರೊಳಗಡೆ ಹೋಗಿ ತೊಗೊಂಡು ಬರೋಣ ಅಂತ ಹೋಗಿದ್ದೆ. ಬಟ್ ನಮ್ಮ ಅಂಕಲ್ ಆಮೇಲೆ ತಂದು ಕೊಡ್ತೀನಿ ಮನೆಗೆ ಅಂತ ಹೇಳಿದರು. ನೋಡಿ, ಇದು ಎಷ್ಟು ತುಂಬಾ ಸುಂದರವಾಗಿ ಚೆನ್ನಾಗಿದೆ. ಇದರೊಳಗಡೆ ಮನೆ ಒಳಗಡೆ ಅಂದರೆ ಇಂಡೋರ್ ಪ್ಲ್ಯಾಂಟ್ಸ್ ಎಲ್ಲ ಇದೆ. ತುಂಬ ಚೆನ್ನಾಗಿತ್ತು. ಅಂಕಲ್ ತೊಗೊಂಡೋಗಂತ ಹೇಳ್ತಿರ್ತಾರೆ, ನಾನೇ ತೊಗೊಂಬರೋದು ಬೇಡ ಅಂತ ಹೇಳಿ ಸುಮ್ಮನೆ ಬರ್ತಿರ್ತೀನಿ. ಎಲ್ಲ ಥರ ವೆರೈಟಿ ಗಿಡಗಳಿದೆ. ಇದು BBMP ಇದು. ಸೊ ಹಾಗಾಗಿ ಎಲ್ಲ ಥರದ ಗಿಡಗಳಿದೆ. ಮತ್ತು ಔಷಧಿ ಗಿಡ ಸಿಗುತ್ತೆ ಜಾಸ್ತಿ. ನನ್ನ ಕಣ್ಣು ತುಂಬ ಕಾಣ್ತಿದ್ದಂದರೆ ಕರಿಬೇವು ಸೊಪ್ಪು ಗಿಡನೇ ಇತ್ತು. ಅಂಕಲ್ ಹೇಳ್ತಿದ್ರು, ವೀಕ್ಲಿ ಒನ್ಸ್ ಬಂದು ತೊಗೊಂಡೋಗಮ್ಮ, ಅಂತ ಫ್ರೆಶ್ ಆಗಿರುತ್ತೆ ಅಂತ ಹೇಳ್ತಾಯಿದ್ರು. ಆ್ಯಂಡ್ ಮತ್ತು ಇಲ್ಲಿ ಮ್ಯಾಂಗೋ ಟ್ರೀಸ್ ಇದೆ. ನಮ್ಮ ಮನೆ ಒಳಗೆ ಕಾಣಿಸುತ್ತಲ್ಲ ಆ ಥರ 3 ಮ್ಯಾಂಗೋ ಇದೆ ಇದರೊಳಗಡೆ. ಏನಿದೆ ಅಂದರೆ ಎಲ್ಲ ತುಂಬ್ಕೊಳ್ತಾರಲ್ಲ, ಗೊಬ್ಬರ, ಗಿಡಗಳಿಗೆ ಏನೇನು ಪೋಷಕಾಂಶ ಬೇಕಂತ ಅದೆಲ್ಲ ಹಾಕ್ಕೊಂಡಿದ್ದಾರೆ. ಪಕ್ಕದಲ್ಲಿ ಹಾಗೆ ಬಂದರೆ ದಾಸವಾಳ ಮತ್ತು ಮಲ್ಲಿಗೆ, ಎಲ್ಲ ಥರ ವೆರೈಟಿ ಗಿಡ ಇದೆ. ಇದರಲ್ಲಿ ನನ್ನ ಫೇವ್ರೇಟ್ ಮೆಣಸಿನ್ಕಾಯಿ ಇದೆ, ಅಂದರೆ ಮೀನ್ಸ್ ಗಾಂಧಾರಿ ಮೆಣಸು ಅಂತಾರಲ್ಲ, ಅದು ಕೂಡ ಇತ್ತು. ಅದನ್ನು ಎತ್ಕೊಂಡು ಬಂದೆ. ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಒಳಗಡೆ ಹೋದರೆ ಮತ್ತೆ ಆಚೆ ಬರಬೇಕು ಅನ್ಸೋದೇ ಇಲ್ಲ, ಅಷ್ಟೊಂದು ಚೆನ್ನಾಗಿದೆ. ನಾನೆಲ್ಲ ಒಂದು ಕಡೆಯಿಂದ ನೋಡ್ತಾಯಿದ್ದೀನಿ. ಇವಾಗ ಬೇಸಿಗೆ ಸ್ಟಾರ್ಟ್ ಆಗಿದೆಯಲ್ವ, ಹಾಗಾಗಿ ಸ್ವಲ್ಪ ಅಷ್ಟೊಂದು ಎಲ್ಲ ಡ್ರೈ ಕಾಣಿಸ್ತಿದೆ. ಬಟ್ ಮಳೆಗಾಲದಲ್ಲಿ ಒಳಗಡೆ ಹೋಗಬೇಕು. ಎಲ್ಲ ಕಡೆ ಗ್ರೀನರಿ ಸಖತ್ತು ಚೆನ್ನಾಗಿರುತ್ತೆ ನೋಡೋಕ್ಕೆ. ಅದರಿಂದ ಆಚೆನೇ ಬರಬೇಕು ಅನ್ಸಲ್ಲ. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ನೋಡಿ, ಯಾವ ಕಡೆ ನೋಡಿದ್ರೂ ಫ್ಲವರ್ಸ್ ಇರುತ್ತೆ ಇದರಲ್ಲಿ. ಇವಾಗ ಕಮ್ಮಿ ಆಗಿದೆ. ರೋಸ್ ಎಲ್ಲ ಇದೆ, ದಾಸವಾಳ, ಎಲ್ಲ ಥರದ್ದು ಇದೆ. ಮ್ಯಾಂಗೋಸ್ ಅಂತೂ ತುಂಬ ಇದೆ. ಇನ್ನು 1 ಮಂತ್ ಬೇಕು ದಪ್ಪ ಅದಕ್ಕೆ ಅಂತ ಅಂಕಲ್ ಹೇಳ್ತಾಯಿದ್ರು. ತುಂಬ ಅಂದರೆ ತುಂಬ ಇಷ್ಟ ಆಯಿತು ಅದರೊಳಗಡೆ ಹೋಗಿದ್ದು. ನಾನು ಆಲ್ರೆಡಿ 2-3 ಟೈಮ್ಸ್ ಹೋಗಿದ್ದೀನಿ, ಬಟ್ ಕ್ಲಿಯರಾಗಿ ವೀಡಿಯೋ ಮಾಡ್ತೀನಿ ನೆಕ್ಸ್ಟ್ ಟೈಮ್. ಜಸ್ಟ್ ಇವಾಗ ಏನಕ್ಕೆ ಹೋಗಿದ್ದೆ ಅದಕ್ಕೋಸ್ಕರ ಸಿಂಪಲ್ಲಾಗಿ ವೀಡಿಯೋ ಮಾಡಿಕೊಂಡೆ. ಬ್ಯಾಲೆನ್ಸ್ ಇರೋದನ್ನ ನಾನು ಇವಾಗ ಜಸ್ಟ್ ಕ್ಲಿಯರ್ ಮಾಡ್ತಾಯಿದ್ದೀನಿ. ಜಸ್ಟ್ ಈ ಥರ ಹಾಕ್ಬಿಟ್ಟು ಹಿಂದೆ ಏನಿದೆ ಇದನ್ನ ತೆಗೆದ್ಬಿಟ್ಟು ಒಳಗಡೆ ಹಾಕೋದು ಅಷ್ಟೇ. ಇದು ನಾನು ಊರಲ್ಲಿದ್ದಾಗ ಕಲ್ತ್ಕೊಂಡಿರೋದು ಕಟ್ಟೋದನ್ನ. ಆಲ್ರೆಡಿ ಇಷ್ಟು ಕಟ್ಟಿದ್ದೀನಿ. ಇನ್ನು ನಮ್ಮ ಮನೆಯದು ಬಾಗಿಲು ಇಷ್ಟಿದೆ, ಇನ್ನಷ್ಟು ಕಟ್ಟಬೇಕು. ಸೊ ಇವತ್ತು ನೈಟೇ ಇದನ್ನ ನಾನು ಕಟ್ಟಿ ಮುಗಿಸ್ಕೊಂಡ್ರೆ ಬೆಳಗ್ಗೆ ಕುಕ್ಕಿಂಗ್ ಎಲ್ಲ ಮಾಡೋಕ್ಕೆ ಈಸಿ ಆಗುತ್ತೆ. ಮತ್ತು ನನಗೆ ಬೇಗ ಪೂಜೆ ಮಾರ್ನಿಂಗ್ ಬೇಗ ಪೂಜೆ ಮಾಡಬೇಕು. ಹಬ್ಬಗಳಲ್ಲಿ ಆಯಿತು, ಯಾವಾಗಾಯಿತು ಬೆಳಗ್ಗೆ ನನಗೆ ಬೇಗ ಪೂಜೆ ಮಾಡೋದಂದರೆ ತುಂಬ ಇಷ್ಟ. ಸೊ ಅದಕ್ಕೋಸ್ಕರ ನಾನು ಇವಾಗಲೇ ನೈಟೇ ಸೊಪ್ಪೆಲ್ಲ ನಮ್ಮ ಮನೆ ಪಕ್ಕ ತೋರಿಸ್ತೀನಲ್ಲ ವೀಡಿಯೋ, ಅಲ್ಲಿತ್ತು, ಅಲ್ಲೋಗಿ ತೊಗೊಂಡು ಬಂದೆ. ಇದು ಲೇಟಾಗೆ ಹೋಗಿ ಇಸ್ಕೊಂಡು ಬಂದಿದ್ದು. ಅಂಕಲ್ ಅಲ್ಲೇ ಫೋನ್ ಕೇಳಿದೆ, ಕೊಟ್ಟರು ಇಲ್ಲಿಂದನೇ. ಹಾಗಾಗಿ ಮಾಡ್ತಾ ಇದ್ದೀನಿ. ಫೈನಲ್ ಆಗಿ ನೋಡಿ ರೆಡಿ ಆಯಿತು. ತೊಗೊಳ್ಳೋಣ. ನನಗೆ ಬಂದಾಗ ಮಾಡಿದ್ದೀನಿ ಫ್ರೆಂಡ್ಸ್. ಅಂದರೆ ನಮ್ಮ ಕಡೆ ಎಲ್ಲ ಫುಲ್ ಲೆವೆಲ್ಲ ಕರೆಕ್ಟಾಗಿ ಮಾಡ್ತಾರೆ. ನನಗೆ ಅಷ್ಟೊಂದು ಫುಲ್ಲಾಗೆಲ್ಲ ಏನು ಬರಲ್ಲ. ಸೊ ನೋಡಿ ಎಷ್ಟು ಕರೆಕ್ಟಾಗಿ ನಾನು ಮಾಡಿದ್ದೀನಿ. ಇದನ್ನ ಇವಾಗ ಕಟ್ಟೋಣ ಬನ್ನಿ. ಟೈಮ್ 1:30 ಆಗ್ತಾಯಿದೆ. ನಾನಿವಾಗ ಹೋಳಿಗೆ ಸಾರು ರೆಡಿ ಇದೆ. ಆ್ಯಂಡ್ ಈ ಕಡೆ ಹೋಳಿಗೆ ಮಾಡೋಕ್ಕೆ ತವ ಕೂಡ ರೆಡಿ ಮಾಡಿದ್ದೀನಿ. ಈ ಕಡೆ ಹೋಳಿಗೆಗಳು ಹಾಕ್ಕೊಳ್ತಾ ಇದ್ದೀನಿ. ಆ್ಯಂಡ್ ಇದು ರೆಡಿ ಇದೆ. ಇದು ಕೂಡ ಮಾರ್ನಿಂಗಿಗೆ ಸ್ವಲ್ಪ ಕಡಲೆಕಾಳು. ಸೊ
ಬೇಗ ಮಾಡಬೇಕಂತ ಹೇಳಿ ನಾನಿವಾಗ ಮಾಡ್ತಾಯಿದ್ದೀನಿ. ಸ್ವಲ್ಪನೇ ಮಾಡಿದ್ದೀನಿ, ಯಾಕಂದರೆ ಜಾಸ್ತಿ ಯಾರು ಸ್ವೀಟ್, ನಾನು ಕೂಡ ಸ್ವೀಟ್ ತಿನ್ನಲ್ಲ, ಅದಕ್ಕೋಸ್ಕರನೇ ಸ್ವಲ್ಪನೇ ಮಾಡಿರೋದು. ನಾನು ಕೂಡ 20ನೇ ಮಾಡಬೇಕು ಅಂದ್ಕೊಂಡಿದ್ದೆ. ಸೊ ಹಾಗಾಗಿ ಕರೆಕ್ಟಾಗಿ 20ನೇ ಆಗಿದೆ, ಒಂದು ಪುಟಾಣಿ ಆಗಿದೆ. ಆ್ಯಂಡ್ ಇದು ನೋಡಿ ಎಷ್ಟು ಚೆನ್ನಾಗಿ ಸೋಕಾಗಿದೆ. ಈ ಥರ ಆಗಬೇಕು ಆ್ಯಕ್ಚುಲಿ. ಇದೇ ಎದ್ದು ಬರ್ತಾ ಇದೆ. ಎಸ್, ಚೆನ್ನಾಗಾಗಿದೆ ಇದು ಕೂಡ. ಆ್ಯಂಡ್ ಇಲ್ಲಿ ಒಬ್ಬಟ್ಟು ಸಾರು ಸೂಪರ್ ಟೇಸ್ಟಿಯಾಗಿ. ನಮಗೆ ತೆಳ್ಳಗಿರಬೇಕು, ಗಟ್ಟಿ ಇದ್ದರೆ ಇಷ್ಟ ಆಗೋಲ್ಲ. ಸೊ ಅದಕ್ಕೆ ನಾನು ಸ್ವಲ್ಪ ತೆಳ್ಳು ಮಾಡ್ಕೊಂಡಿದ್ದೀನಿ. ಅದನ್ನು ಬಾಯ್ಲ್ಡ್ ಆಗಿಲ್ಲ. ಆ್ಯಂಡ್ ಇಲ್ಲಿ ರೆಡಿ ಆಗಿದೆ ಇವರು ಒಬ್ಬಟ್ಟು ತೊಗೊಳಕ್ಕೆ. ಬನ್ನಿ ಮಾಡೋಣ. ಫೈನಲಿ ಒಬ್ಬಟ್ಟೆಲ್ಲ ಕ್ಲಿಯರ್ ಆಯಿತು ನೋಡಿ. 20 ಒಬ್ಬಟ್ಟು ಬೇಗ ಬೇಗ ಮಾಡಿ ಮುಗಿಸಿದ್ದೀನಿ. ಸಾಂಬಾರು ಕೂಡ ರೆಡಿ ಇದೆ, ಅದಕ್ಕೆ ಮುಚ್ಚಲ ಮುಚ್ಚಿ ಮಾರ್ನಿಂಗ್ ಬಾಯ್ಲ್ ಮಾಡೋದ್ರೊಳಗೆ ಚೆನ್ನಾಗಿರುತ್ತೆ. ಸೊ ಇನ್ನು ಬೆಳಗ್ಗೆ 5 ಗಂಟೆಗೆ ಎದ್ದು ಪೂಜೆ ಮಾಡಬೇಕು ದೇವರಿಗೆ. ಯಾರೆಲ್ಲ ಒಬ್ಬಟ್ಟು ಮಾಡೋಕ್ಕೆ ಬರಲ್ಲ, ಒಬ್ಬಳೇ ಮಾಡೋಕ್ಕೆ ಇವಾಗಲ್ಲ ತುಂಬ ಜನ. ಫೈನಲಿ ಯುಗಾದಿ ಹಬ್ಬಕ್ಕೆ ನಾನು ರೆಡಿ ಆಗಿದ್ದೀನಿ. ಪೂಜೆಗೆ ರೆಡಿ ಆಯಿತು. ಆ್ಯಂಡ್ ಏನು ಪೂಜೆ ಮಾಡಬೇಕು ಅಷ್ಟರಲ್ಲಿ ದೇವರು ಬಲಗಡೆ ಹೋಗಿ ಕೊಟ್ಬಿಟ್ಟಿದ್ದೆ. ಆ್ಯಂಡ್ ಇವಾಗ ನಾನು ಈ ಥರ ರೆಡಿ ಆಗಿದ್ದೀನಿ ಪೂಜೆ ಮಾಡೋಕ್ಕೋಸ್ಕರ. ಮೊಬೈಲ್ ಬಿದ್ದೋಗ್ಬಿಡುತ್ತೆ. ಸೊ ಐ ಕೇಮ್ ಲೈಕ್ ದಟ್. ಆ್ಯಂಡ್ ಇವಾಗ ಪೂಜೆ ಮಾಡಬೇಕು. ಬನ್ನಿ ನನ್ನ ಪೂಜೆ ಮಾಡಿ ನೋಡಿ. ಇವತ್ತು ನಾನು ಸಿಂಪಲ್ಲಾಗಿ ಇವತ್ತು ಮ್ಯಾಚಿಂಗ್ ಇಯರಿಂಗ್ಸ್ ಹಾಕಿದ್ದೀನಿ. ಇವತ್ತೇ ಫಸ್ಟ್ ಟೈಮ್ ಗೋಲ್ಡ್ ಬಿಟ್ಟು ಬೇರೆ ಹಾಕಿರೋದು. ಒಂದು ಸಿಂಪಲ್ ಗೋಲ್ಡ್ ನೆಕ್ಲೆಸ್ ಆ್ಯಂಡ್ ಬ್ಯಾಂಗಲ್ಸ್ ಹಾಕ್ಕೊಂಡಿದ್ದೀನಿ. ಪೂಜೆಗೆಲ್ಲ ಪ್ರಿಪ್ರೇಷನ್ ಆಯಿತು. ಗೊತ್ತಲ್ಲ ನಿಮಗೆ, ನೈಟೆಲ್ಲ ನಾನು ಒಬ್ಬಟ್ಟು ಮಾಡಿದ್ದೀನಿ. ಸ್ಕಿನ್ ಡ್ರೈ ಆಗಿದೆ, ಸೊ ಅದಕ್ಕೆ ಬರೀ ಮಾಯ್ಶ್ಚರೈಸರ್ ಅಷ್ಟೇ ಹಾಕಿದ್ದೀನಿ, ಬೇರೆ ಎಲ್ಲ ಯಾವ ಕ್ರೀಮ್ ಹಾಕಿಲ್ಲ. ಯಾಕಂದರೆ ಸ್ಕಿನ್ ನಿದ್ದೆ ಇಲ್ಲಾಗ ಸ್ಕಿನ್ ಡ್ರೈ ಆಗುತ್ತೆ. ಅದು ಯಾವುದೇ ಕ್ರೀಮ್ ಹಾಕಿದ್ರೂ ಫೇಸ್ಗೆ ಅಪ್ಪೆ ಕರೆಕ್ಟ್ ಆಗಲ್ಲ ನೋಡಿ. ಸೊ ಈ ಥರ ಆಗಿದೆ. ಫ್ರೆಂಡ್ಸ್, ಪೂಜೆ ಎಲ್ಲ ಮುಗೀತು. ಜಸ್ಟ್ 7:30ಗೆ ಮುಗಿಸುತ್ತೆ ಪೂಜೆನ. ಇವಾಗ ಸ್ವಲ್ಪ ಏನೇನು ಕುಕಿಂಗ್ ಮಾಡ್ಕೊಳ್ತಾ ಇದ್ದೀನಿ. ಏನಂದರೆ ಇದು ಇರುತ್ತಲ್ಲ, ಕಾಳುಗುಜ್ಜೆಲ್ಲ ಮಾಡಬೇಕಾಗಿತ್ತಲ್ಲ, ಸೊ ಅದೆಲ್ಲ ಮಾಡ್ಕೊಳ್ತಾ ಇದ್ದೀನಿ. ಅದಕ್ಕೋಸ್ಕರ ಹಲೋ, ಎಲ್ಲರಿಗೂ ಹ್ಯಾಪಿ ನ್ಯೂ ಇಯರ್. ಹ್ಯಾಪಿ ಯುಗಾದಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಬಿಕಾಸ್ ಹಿಂದೂಗಳಿಗೆ ನಮ್ಮ ಕರ್ನಾಟಕದವರಿಗೆ ಇವತ್ತೇ ನಮ್ಮ ಹೊಸ ವರ್ಷ ಸ್ಟಾರ್ಟ್ ಆಗುತ್ತೆ. ಎಲ್ಲರ ಕನಸು ನನಸಾಗಲಿ, ಏನೇನು ಆಸೆ ಇದೆ, ಏನೇನು ಅಂದ್ಕೊಂಡಿದ್ರಿ, ಏನೇನು ಮಾಡ್ಬೇಕು ಅಂದ್ಕೊಂಡಿದ್ದೀರ, ಅದೆಲ್ಲ ಬೇಗ ಆಗಲಿ ಅಂತ ಹೇಳ್ತಾ, ಈ ಹೊಸ ವರ್ಷ ನಿಮಗೆ ಹರುಷ ತರಲಿ ನಿಮ್ಮ ಲೈಫಲ್ಲಿ ಎಲ್ಲರಿಗೂ, ನನಗೂ ಕೂಡ ಅಂತ ನಾನು ಕೇಳ್ಕೊಳ್ತಾ, ವಿಶ್ ಯು ಹ್ಯಾಪಿ ಯುಗಾದಿ ಎಲ್ರಿಗೂ. ಆ್ಯಂಡ್ ಇವತ್ತು ನಾನು ಮನೆಯಲ್ಲಿ 7:30 ಆಗಿತ್ತು. ಪೂಜೆ ಕೂಡ ಎಲ್ಲ ಮುಗಿಸ್ಕೊಂಡು ಈ ಥರ ಸಿಂಪಲ್ಲಾಗಿ ರೆಡಿಯಾಗಿದ್ದೀನಿ. ಕುಕ್ಕಿಂಗ್ ಎಲ್ಲ ಆಗಿತ್ತು, ಮುಂಚೆನೇ ಮಾಡಿದ್ದೀನಿ. ಇನ್ನೇನು ನಾನು ಮಾಡಬೇಕಾಗಿರೋದು ಕೋಸಂಬರಿ ಮತ್ತು ಕಾಳುಗೊಜ್ಜು ಮಾಡಬೇಕು. ರೈಸ್ಗೆ ಇಟ್ಟಿದ್ದೀನಿ ಇವಾಗ. ಜಸ್ಟ್ ರೈಸ್ಗೆ ಮತ್ತು ಸಾಂಬಾರು ಮಾಡಿದ್ನಲ್ಲ ನೈಟೇನೆ ನಾನು, ಅಂದರೆ ಒಂದು 4 o'clock 2:30 ಆ ಟೈಮ್ ಆಯ್ತು. ಐ ಥಿಂಕ್ 2:30 ಆ ಟೈಮಲ್ಲಿ ನಾನು ಮಾಡಿದ್ದೆ. ಎಲ್ಲ ಆಯಿತು. ಸೊ ಈ ಥರ ನನ್ನ ಸ್ಯಾರಿ ಲುಕ್ ಇದೆ, ತೋರಿಸ್ತೀನಿ ನಿಮಗೆ. ಫ್ರೆಂಡ್ಸ್, ನೋಡಿದ್ರಲ್ಲ ನನ್ನ ಒಂದು ಯುಗಾದಿ ಹಬ್ಬ ಹೇಗಿತ್ತಂತ. ನಾನು ಸಿಂಪಲ್ಲಾಗಿ ಮಾಡಿದ್ದೀನಿ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ನ. ಎಲ್ಲರಿಗೂ ಬಾಯ್ ಬಾಯ್, ಟೇಕ್ ಕೇರ್. ಒನ್ಸ್ ಅಗೇನ್ ಹ್ಯಾಪಿ ಯುಗಾದಿ ಎಲ್ಲರಿಗೂ. ಬಾಯ್ ಬಾಯ್.